ಯಾವ ಅಂಕಲ್ನೂ ಬಿಡಲ್ಲ ಈ ಸತಿ. ಅಂಕಲ್ನ ಹೊಡೆದೇ ಬಿಡೋದೆ ಸುಬ್ಬಿ. ಸೈಲೆನ್ಸರ್ನು ಕೂಡ ಮಂಡಿ ಮೊಹಲ್ಲ ಮೈಸೂರಲ್ಲಿ ಒಬ್ರು ಫೇಮಸ್ ಏನು ಚೇಂಬರ್ ರೆಡಿ ಮಾಡೋರು ಇದ್ದಾರೆ. ಯಾರಾದ್ರೂ RCB ಫ್ಯಾನ್ಸ್ ನೋಡ್ತಾ ಇದ್ರೆ ಕೇಳ್ಕೊಬಿಡ್ರಪ್ಪ, ಈ ಸತಿ ಎಕ್ಸ್ಟ್ರಾ ಸಪೋರ್ಟ್ ಬೇಕು, ಎಕ್ಸ್ಟ್ರಾ ಎಲ್ಲ ಎಕ್ಸ್ಟ್ರಾ ಬೇಕು ನಮ್ಮ RCB ಟೀಮ್ಗೆ. ನಾನೊಬ್ಬ RCB ಫ್ಯಾನ್ ಗುರು. ನಮ್ಮ ಟೀಮು 17 ವರ್ಷದಿಂದ ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ. ಎನರ್ಜಿ ಸಾಲ್ತಾ ಇಲ್ಲ ಅಲ್ವಾ? ಫುಲ್ಲು ಬರ್ತಾ ಇದೆ ಸೆಕೆಗೂ ಹೊತ್ಕು. ತೊಂದರೆ ಇಲ್ಲ, ಎನರ್ಜಿ ಒಳಗಿಂದ ಮೇಲಕ್ಕೆ ತರಿಸ್ತೀನಿ ನೋಡಿ ಹೆಂಗೆ. ನಮ್ಮೂರ ಸಂತೆ ಇವತ್ತು. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಅಂದಹಾಗೆ ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶ ಹೆಂಗ್ ಗೊತ್ತಾಗೋರು, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಬೇಡಿ. ಸಿಂಪಲ್ ಅಂದ್ರೆ ಸಿಂಪಲ್ ಆಗಿ, ನಾನೊಬ್ಬ RCB ಫ್ಯಾನ್ ಗುರು. ಅರ್ಥ ಆಯ್ತಾ? ನಮ್ಮ ಟೀಮು 17 ವರ್ಷದಿಂದ ಒಂದು ಕಪ್ಪು ಗೆದ್ದಿಲ್ಲ. IPL ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ್ಲಿಂದ ಕೂಡ ನಾನು ನಮ್ಮ ಟೀಮಿಗೆ ಡೇ 1 ಇಂದ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀನಿ, ಗೆಲ್ಲಿ ಸೋಲಿ. ಎಲ್ಲ RCB ಫ್ಯಾನು ಕೂಡ ಅಷ್ಟೇ ಅದೇ ರೀತಿ ಮಾಡ್ತಾ ಇದ್ದಾರೆ. ಈ ವಿಡಿಯೋನ ಮೇನ್ ಆಗಿ ಮೋಟೋ ವ್ಲಾಗ್ ಮಾಡ್ತಾ ಏನು ಕೇಳ್ತಾ ಇದೀನಪ್ಪ ಅಂತಂದ್ರೆ, ಈ ಸತಿ ಏನಾದ್ರೂ ಆಗಲಿ ಮಾಡಿ ನಮ್ಮ RCB ನ ಗೆಲ್ಲಿಸ್ಬೇಕು ಅಂತ ನಾವು ಡಿಸೈಡ್ ಮಾಡ್ಬಿಟ್ಟಿದ್ದೀವಿ ಗುರು. ಗೆಲ್ಲಿಸ್ಲೇಬೇಕು ಅನ್ಕೋಬಿಡಿ. ಏನಾರ ಆಗ್ಲಿ, ಎಕ್ಸ್ಟ್ರಾ ಪುಷಪ್ಪರ್ ಆಗ್ಲಿ, ಎಕ್ಸ್ಟ್ರಾ ಪುಷ್ ಕೊಟ್ಟು ನಮ್ಮ ಟೀಮಿಗೆ ಎಕ್ಸ್ಟ್ರಾ ಸಪೋರ್ಟ್ ಕೊಟ್ಟು ಈ ಸತಿ RCB ನ ವಿನ್ ಮಾಡಿಸ್ಲೇಬೇಕು. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಗುರು. ಅಂಕಲ್ ಮಕ್ಕಳೆಲ್ಲ ತಿಕ್ಕಾರ್ಕತ್ತವ್ರು ಜಾಸ್ತಿ. ಅದೇನೋ ಒಂದು ಸಣ್ಣ ಟೈಟಲ್ ಇದೆ, ಆ ಟೈಟಲ್ನ ಈ ಸತಿ ನಮ್ಮ RCB ಗೆ ಕೊಡಿಸ್ಬಿಡವ. ಏನಂತೀರಿ? ಆಸ್ ಎ ಮೋಟೋ ಬ್ಲಾಗರ್ ಯಾವ ರೀತಿ ಸಪೋರ್ಟ್ ಕೊಡಬೇಕು ಆ ರೀತಿ ಸಪೋರ್ಟ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಏನಪ್ಪ ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ, ನಮ್ಮ ಅಮಾವಾಸ್ಯೆ ಏನಿದೆ ನೋಡಿ, RX 100 ಲೆಜೆಂಡರಿ ಬೈಕು, ಲೆಜೆಂಡರಿ ಬ್ರ್ಯಾಂಡು, ಅದು ಇವನಿಗೆ ಹೊಸದಾಗಿ RCB ಬಟ್ಟೆ ಹೊಸನ ಅಂತ ಡಿಸೈಡ್ ಮಾಡಿದ್ದೀನಿ ದೇವರು. ಸೂಪರ್ ಪ್ಲ್ಯಾನ್ ಅಲ್ವಾ? ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ಯೂಟ್ಯೂಬ್ ಏನು ಕಮ್ಯುನಿಟಿ ಇದೆ ಅದರಲ್ಲಿ ನಾನೇ ಮಾಡಿಸ್ತಾ ಇರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂಚೆ ಯಾರು ಮಾಡಿಸಿದಾರೋ ಇಲ್ವೋ ಐ ಡೋಂಟ್ ನೋ, ಬಟ್ ನಾನು ಫಸ್ಟ್ ಟೈಮ್ ಮಾಡಿಸೋಣ ಅಂತ ಡಿಸೈಡ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ದೇವ್ರುಗಳ. ನಮ್ಮ RCB ಏನಾದರೂ ಮಾಡಿ ಗತಾಯ ಈ ಸತಿ ಕಪ್ ಹೊಡಿಸ್ಲೇಬೇಕು. ಅದೇನು ಸಣ್ಣದೊಂದು ಟೈಟಲ್ ಅಲ್ವ, ಕೊಡಿಸ್ಬಿಡೋಣ ಬನ್ನಿ. ಏನಂತೀರಿ? ಕೇಳುವುದಕ್ಕೂ ಸಮಯವಲ್ಲ. ಯಾರಾದ್ರೂ RCB ಫ್ಯಾನ್ಸ್ ನೋಡ್ತಾ ಇದ್ರೆ ಕೇಳ್ಕೊಬಿಡ್ರಪ್ಪ, ಈ ಸತಿ ಎಕ್ಸ್ಟ್ರಾ ಸಪೋರ್ಟ್ ಬೇಕು, ಎಕ್ಸ್ಟ್ರಾ ಬೇಕು ನಮ್ಮ RCB ಟೀಮ್ಗೆ. ಒಳ್ಳೆ ಟೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಬ್ಯಾಲೆನ್ಸಿಂಗ್ ಟೀಮು, ಒಳ್ಳೆ ಬೌಲಿಂಗ್ ಐತೆ, ಬ್ಯಾಟಿಂಗು ಐತೆ, ಯಾವುದು ಮಿತಿ ಮೀರಿಲ್ಲ, ಎಲ್ಲ ಬ್ಯಾಲೆನ್ಸಿಂಗ್ ಆಗೈತೆ. ಬ್ಯಾಲೆನ್ಸ್ ಟೀಮ್ ಇದ್ರೆ ಕಪ್ ಗೆಲ್ಲಕ್ಕಾಗೋದು, ನಿಮಗೂ ಗೊತ್ತದು. ಬನ್ನಿ ಈ ಸತಿ ಸೋಲಿ ಗೆಲ್ಲಿ ನಮ್ಮ RCB ಟೀಮ್ಗೆ ಎಕ್ಸ್ಟ್ರಾ ಸಪೋರ್ಟ್ ಕೊಟ್ಬಿಟ್ಟು ಎಕ್ಸ್ಟ್ರಾ ಎಲ್ಲ ಎಕ್ಸ್ಟ್ರಾ ಕೊಟ್ಬಿಟ್ಟು ಗೆಲ್ಸ್ಬಿಡುವ. ಅಂದಾಗೆ ಸಖತ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಏನೇನು ಮಾಡಿಸ್ಬೇಕು, ಏನೇನು ಕತೆ ಏನೇನು ಅಂತ. ಸೊ ನಮ್ಮ RX 100 ಅಮಾವಾಸ್ಯೆ ಏನು ಲೆಜೆಂಡರಿ RX 100 ಇದೆ, ಅದನ್ನು ಕೂಡ ನಮ್ಮ RCB ಫ್ಯಾನ್ ಆಗಿ ಸೇರ್ಪಡೆ ಮಾಡ್ಕೊಳ್ಳುವ ಈ ಸತಿಯಿಂದ. ಅಮಾವಾಸ್ಯೆ ನೀನು RCB ಫ್ಯಾನ್ ಕಣೋ, ಬಾರೋ ಈ ಸತಿ RCB ಗೆಲ್ಸಂ ಬಾರೋ. ಸಿಗ್ನಲ್ಲು ಈ ಸಿಗ್ನಲ್ಗಳು ಕಂಡ್ರೆ ಹತ್ತಿಕೋರಿಗೋರು ನನಗೆ ಏನೇನೋ ಎಕ್ಸೈಟ್ಮೆಂಟ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ, ಸಿಗ್ನಲ್ ಬಂದ್ಬಿಟ್ಟು ಎಲ್ಲ ಮರ್ತೋಗ್ಬಿಡುತ್ತೆ. ಪಾಪ ನಮ್ಮ ವಿರಾಟ್ ಕೊಹ್ಲಿ ಬೇರೆ 17 ವರ್ಷದಿಂದ ಆಡಿ ಹೊಡೆದು ಟೀಮ್ ಸೆಲೆಕ್ಟ್ ಮಾಡಿ ಏನೋ ಗೊತ್ತಿಲ್ಲ ಗುರು, ಒಂದು ಕಪ್ಪು ಗೆಲ್ಲಕ್ಕಾಗಿಲ್ಲ ದೇವರು. ಬ್ರಹ್ಮ ಕೆತ್ಕಳಿಸ್ಬಿಟ್ಟಿರ್ತಾನೆ. ಈ ಸತಿ ಏನಾರ ಮಾಡಿ ಗೆಲ್ಸ್ಬಿಡ್ಬೇಕು. ಅದಕ್ಕೋಸ್ಕರ ನಾನು ಇಷ್ಟು ವರ್ಷ ಆಫ್ ದ ಕ್ಯಾಮ್ರಾ ಸಪೋರ್ಟ್ ಕೊಡ್ತಿದ್ದೆ ಗುರು. ಈ ಸತಿ ಆನ್ ದ ಕ್ಯಾಮ್ರಾ ಮುಂದೆ ಬಂದು ನಮ್ಮ RCB ಫ್ಯಾನ್ಸ್ಗೆಲ್ಲ ಉರಿದುಂಬಿಸ್ತಾ ಇದ್ದೀನಿ, ಎಕ್ಸ್ಟ್ರಾ ಸಪೋರ್ಟ್ ಕೊಡಿ ಅಂತ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ನೀವು ಕೂಡ ಅಷ್ಟೇ ಒಳ್ಳಿಂದೊಳಗೆ ಸಪೋರ್ಟ್ ಕೊಡ್ಬೇಡಿ. ರಾಜವ್ರ ರಸ್ವಾಗಿ ನಾನು RCB ಫ್ಯಾನ್ ಅಂತ ಹೇಳ್ಕೊಳ್ಳಿ ಗುರು. ಅಜ್ಜಿ ಯಾವ IPL ಟೀಮ್ ತರನು ನಾವು ಫಿಕ್ಸಿಂಗ್ ಮಾಡ್ಕೊಂಡು ಬ್ಯಾನ್ ಆಗಿ ಜೈಲ್ ಸೇರ್ಕೊಂಡಿಲ್ಲ. ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಗೌರವನೂ ಹೋಯ್ತು.
ಎಲ್ಲ ಹೋಯ್ತು. ನಾವು ನಿಯತ್ತಾಗಿ ಆಡಿ ನಿಯತ್ತಾಗಿ ಗೆಲ್ಲೋಣ ಬನ್ನಿ, ಏನಂತೀರಾ? ಅವನ ಏನಾದ್ರೂ ಆಗಲಿ ಈ ಸತಿ 2 ಮ್ಯಾಚು ಕೂಡ ಚೆನ್ನೈಲೂ ಕೂಡ ಅಷ್ಟೇ, ಇಲ್ಲೂ ಕೂಡ ಅಷ್ಟೇ, ಅಂಕಲ್ ಹೊಡೆದು ತೆಗ್ದ್ಮ್ಯಾಕೆ ಹೊಡೆದು ಓಡಿಸ್ಬಿಡ್ಬೇಕು, ಏನಂತೀರಾ? ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಬನ್ನಿ ಈ ಸತಿ ಏನಾದ್ರೂ ಆಗಲಿ ಎಂಥದ್ರ ಆಗಲಿ, ಕೈ ಕೆಳಗಾಗಲಿ ಕಾಲು ಮೇಲಾಗಲಿ, ಶತಾಯ ಗತಾಯ ಹೋರಾಡ್ಬಿಟ್ಟು ಎಕ್ಸ್ಟ್ರಾ ಸಪೋರ್ಟ್ ಕೊಟ್ಬಿಟ್ಟತ್ತಾಗಿ ನಮ್ಮ RCB ಟೀಮ್ನ ಗೆಲ್ಸೋಣ ಗುರು, ಅದೊಂದು ಆಸೆ. ಹಿಂಗೆ ಹೋಯ್ತಾ ಆದ್ರೆ ನಮಗೆ ಮದುವೆ ಆಗಿ ಮಕ್ಕಳಾಗಿ ನನ್ನ ಮಗ ಮದುವೆ ಆದ್ರೂ ಗೆಲ್ಲಿಲ್ಲ ಅಂದರೆ ಅಯ್ಯೋ ಅದಕ್ಕಿಂತ ನೋವು ಇನ್ನೊಂದಿಲ್ಲ ದೇವರು. RCB ಟೀಮ್ ಗೆಲ್ಲಬೇಕು ಈ ಸತಿ ಏನಾದರೂ ಆಗಲಿ. ಸ್ಪೆಷಲಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಆ ವಿಡಿಯೋನ ಇನ್ನೇನು ಹಾಕ್ತೀನಿ ನೋಡಿ. ಪ್ರತಿ ತಿಂಗಳು ಹುಣ್ಣಿಮೆಗೆ ನಾವು ಜೇನುಕಾ ಸಿದ್ದೇಶ್ವರ ಬೆಟ್ಟ ಬರ್ತೀವಿ. ಅರಸೀಕೆರೆ ಇರೋ ಬೆಟ್ಟ ಇದು. ಈ ತಿಂಗಳು ಸ್ಪೆಷಲ್ ಪ್ಯಾಕೇಜ್ ಒಂದಿಗೆ ಬಂದಿದ್ದೀನಿ ದೇವಸ್ಥಾನಕ್ಕೆ. ಇದರೊಳಗೆ ಏನಿದೆ ಅಂತ ತೋರಿಸ್ಬೇಕಾ, ಸನ್ನಿಧಿ ಹತ್ರಕ್ಕೆ ಹೋದಾಗ ರಿವೀಲ್ ಮಾಡ್ತೀನಿ. ಸೊ ಬೆಟ್ಟ ಹತ್ತುತ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ. ಅಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗುತ್ತೆ ಕೆಳಗಡೆಯಿಂದ. ಇದು ಹಿಂದ್ಗಡೆ ಇರೋಂಥ ಬಾಗಿಲು. ಬನ್ನಿ ಹೋಗೋಣ. RCBದು ಏನು ಜರ್ಸಿ ಲಾಂಚ್ ಇದೆ ಅದು ಬಂದ್ಬಿಟ್ಟು 17ನೇ ತಾರೀಕು ಮಂಡೇ ನಡೀತಾ ಇದೆ. ನಾನು ಕೂಡ ನನ್ನ ಜರ್ಸಿನ ಅನ್ಬಾಕ್ಸ್ ಮಾಡಿಬಿಟ್ಟು ಹಾಕೋಬಿಟ್ಟಿದ್ದೀನಿ. ಅದು ಹೊಸ ಡಿಸೈನ್ ಅಲ್ಲ, ಹಳೆ ಡಿಸೈನೇ. ಆಸ್ ಎ ಫ್ಯಾನ್ ಆಗಿ ನೋಡಿದ್ರಲ್ಲ ಹೆಂಗಿತ್ತು. ಕೆಲವ್ರು ನಗಾಡ್ಬೋದು, ಬಟ್ ಏನ್ ಮಾಡೋದು ಗುರು, ನಾವು ಫ್ಯಾನ್ಸ್ಗಳು ಆ ಜರ್ಸಿ ನೀವು ನಂಬ್ತಿರೋ ಬಿಡ್ತಿರೋ, ಆ ಜರ್ಸಿ ಹಾಕಿದ್ಮೇಲೆ ಏನೋ ಒಂಥರ ಫೀಲ್ ಗುರು. ಆ ಫೀಲ್ಗೆ ಬೆಲೆ ಕಟ್ಟಕ್ಕೆ ಆಗಲ್ಲ ಗುರು. ಆ ಫೀಲ್ನ ರಿಯಲ್ RCB ಫ್ಯಾನ್ ಮಾತ್ರ ಅನುಭವಿಸೋಕ್ಕಾಗೋದು. ಹೇಳ್ತಾ ಇದ್ದೀನಲ್ಲ, ರಿಯಲ್ RCB ಫ್ಯಾನ್ ಮಾತ್ರ ಆ ಫೀಲ್ನ ಅನುಭವಿಸೋಕ್ಕಾಗೋದು. ನೀವು ಅಷ್ಟೇ, ಯಾರ್ಯಾರು ನೋಡ್ತಾ ಇದ್ರೆ RCB ಫ್ಯಾನ್ಗಳು ಜರ್ಸಿ ತಗೊಂಡು ಹಾಕೋಬಿಡಿ. ಸ್ಟೇಡಿಯಂ ಬರ್ತಾ ಇದ್ರಿ, ಮನೇಲಿ ಮ್ಯಾಚ್ ನಡೆಯೋ ಟೈಮಲ್ಲಿ ಜರ್ಸಿ ಹಾಕ್ಕೊಂಡು ಕುತ್ಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ನೇ ಮ್ಯಾಚು 22ನೇ ತಾರೀಕು ಈಡನ್ ಗಾರ್ಡನಲ್ಲಿ ನಡೀತಾ ಇದೆ. ನಮ್ಮ RCB ಟೀಮ್ನ ಅವತ್ತು ಗೆಲ್ಸ್ಬಿಡವ. ಅದಕ್ಕಿಂತ ಮುಂಚೆ ನಮ್ಮ ಅಮಾವಾಸ್ಯೆಗೆ ಹೊಸದಾಗಿ ಏನು ಬಟ್ಟೆ ಹೊಲಿಸ್ಬೇಕು, RCBದು ಡಿಸೈನ್ ಮಾಡಿ RCB ಅವತಾರ ಕೊಡಬೇಕು ಅಂತಿದ್ದೀನಿ. ಅದ್ರ ಪ್ಲ್ಯಾನ್ ಏನಿದೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಬಿಡಿ. ಸಿಂಪಲ್ ಗುರು. ನಮ್ಮ RCBಗೆ ಈ ಸತಿ ಏನು ಬಟ್ಟೆ ಬ್ಲ್ಯಾಕ್ ಆ್ಯಂಡ್ ರೆಡ್ಡಲ್ಲಿ ಅನೌನ್ಸ್ಮೆಂಟ್ ಆಗಿದೆ, ಲೀಕ್ಔಟ್ ಆಗಿದೆ ಡಿಸೈನು. ಆ ಡಿಸೈನಲ್ಲೇ ನಮ್ಮ RCB RX 100ನ ರೆಡಿ ಮಾಡ್ಸೋಣ ಅಂತ ಇದೀನಿ ಗುರು. ಸೈಲೆನ್ಸರ್ನು ಕೂಡ ಮಂಡಿ ಮೊಹಲ್ಲ ಮೈಸೂರಲ್ಲಿ ಒಬ್ಬರು ಫೇಮಸ್ ಏನು ಚೇಂಬರ್ ರೆಡಿ ಮಾಡೋರು ಇದ್ದಾರೆ, ಅವ್ರ ಕೈಲಿ ರೆಡಿ ಮಾಡಿಸ್ಬಿಡೋಣ. ಸಖತ್ತಾಗಿ ಇರಬೇಕು. ಮುಂದ್ಗಡೆಯಿಂದ ಏನು ಹೆಡ್ಡಿಂದ ಬರ್ತಾ ಇದ್ರೆ ಹಿಂಗೆ ಇಷ್ಟಪ್ಪ ಬರ್ಬೇಕು, ಹಂಗೆ ಸೈಲೆನ್ಸರ್ ನೋಡ್ತಾ ಇದ್ರೆ ಜನ ಫಿದಾ ಆಗ್ಬಿಡ್ಬೇಕು ಗಾಡಿ ನೋಡಿ. ಹಂಗೆ ಮೈಸೂರಲ್ಲಿ ಒಬ್ಬರು ಡಿಸೈನರ್ ಇದ್ದಾರೆ, ಸ್ಟಿಕ್ಕರ್ ಡಿಸೈನ್ ಮಾಡೋವಂಥವ್ರು. ಅವ್ರಿಗೂ ಕೂಡ ಹೇಳಿದ್ದೀನಿ, ಬನ್ನಿ ಸರ್ ಒಂದಿನ ಮುಂಚಿತವಾಗಿ ಬನ್ನಿ, ನನಗೆ ಹೇಳಿ ಸಾಕು, ಒಂದಿನ ಫುಲ್ ರೆಡಿ ಮಾಡಿಕೊಟ್ಬಿಡ್ತೀನಿ ಅಂತ. ಸೊ ನನ್ನ ಹತ್ರ ಈ ಟ್ಯಾಂಕಿಗೆ ಮಾಡ್ಸೋಕೆ ಹೋಗಲ್ಲ, ನನ್ನ ಹತ್ರ ಇನ್ನೊಂದು ಸಪ್ರೇಟ್ ಟ್ಯಾಂಕ್ ಇದೆ ಗುರು. ನಿಮಗೂ ಗೊತ್ತು, ಇದು ಫಸ್ಟ್ ಬಂದಾಗ ಯಾವ ಕಲರ್ ಇತ್ತು ಆ ಟ್ಯಾಂಕ್ನ ಎತ್ತಿಟ್ಟಿದ್ದೀನಿ. ಇದೇ ಉದ್ದೇಶಕ್ಕೆ ಅಂತ ಪ್ಲ್ಯಾನ್ ಮಾಡಿ 6-7 ತಿಂಗಳಿಂದ ಎತ್ತಿಟ್ಟಿದ್ದೀನಿ. ಈ ಸತಿ ಆ ಟ್ಯಾಂಕ್ನ ತಗೊಂಡೋಗಿ ಆ ಟ್ಯಾಂಕಿಗೆ ಫುಲ್ಲು ಕ್ಲೀನಾಗಿ ಎಲ್ಲ ಸ್ಕ್ರ್ಯಾಪ್ ಮಾಡಿ ಅದನ್ನು ಲಪ್ಪ ಗಿಪ್ಪೆಲ್ಲ ಹೊಡೆದು ಪೈಂಟ್ ಮಾಡೋಕ್ಕೆ ರೆಡಿ ಹೆಂಗೆ ಇರುತ್ತೆ ಆ ರೀತಿ ರೆಡಿ ಮಾಡಿಸ್ಬಿಟ್ಟು ಅದಕ್ಕೇನು ಬರುತ್ತೆ ಅದನ್ನು ತಗೊಂಡೋಗಿ ಕ್ಲೀನಾಗಿ ಸ್ಟಿಕ್ಕರ್ ಡಿಸೈನ್ ಏನಿದೆ ಅದನ್ನು ಕ್ಲೀನಾಗಿ ಇದಕ್ಕೆ ಹಾಕಿಸ್ಕೊಂಡು ನಮ್ಮ RCB RX 100 ಲೆಜೆಂಡರಿ ಗಾಡಿನ ರೆಡಿ ಮಾಡಿಬಿಡುವ. ನಮ್ಮ ಅಮಾವಾಸ್ಯೆಗೆ ಹೊಸ ಬಟ್ಟೆ ಗುರು. ಫುಲ್ ಎಕ್ಸೈಟ್ಮೆಂಟ್ ಅನ್ನಲ್ಲ ಸಸ್ಯ ಹೇಳ್ದಾಗ್ಲಿಂದ. ಯಾಕೆಂದರೆ ಇವನು RCB ಫ್ಯಾನ್ ಗುರು, ಇವನು ಇನ್ಮೇಲೆ RCBಗೆ ಸಪೋರ್ಟು. RCB ಇದು ಗಾಡಿ ರೆಡಿ ಆದಮೇಲೆ ಬೆಂಗಳೂರಲ್ಲಿ ಯಾವ್ಯಾವ ಮ್ಯಾಚ್ ಆಗುತ್ತೆ ಎಲ್ಲ ಮ್ಯಾಚ್ಗೂ ಟಿಕೆಟ್ ಸಿಗದೆ ಇಲ್ಲಿ
ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಟಾರ್ಟ್ ಆದಮೇಲೆ ಮುಗಿದ ಮೇಲೆ ಸೋಲಿ ಗೆಲ್ಲಿ ನಾನು RCB RX ಜೊತೆಗೆ ನಮ್ಮ ಅಮಾವಾಸ್ಯೆ ಜೊತೆಗೆ ಅಲ್ಲಿರ್ತೀನಿ. ಯಾರು ನೋಡಿದ್ದವರು ಬನ್ನಿ ಸಿಗಿ ಮಾತಾಡೋಣ. ಇನ್ನೇನು ನಾಳೆ ಇಲ್ಲ ನಾಡ್ದು ನಾನು ಹೋಗ್ತಾ ಇದ್ದೀನಿ ನಮ್ಮ ಮೈಸೂರಿಗೆ ಗಾಡಿ ರೆಡಿ ಮಾಡಿಸ್ಕೊಂಡೆ ತಂದ್ಬಿಡೋದೆ. 22ನೇ ತಾರೀಕಿಂತ ಮುಂಚೆ ನಮ್ಮ ಗಾಡಿ ರೆಡಿ ಆಗ್ಬಿಡ್ಬೇಕು ಗುರು. ಬ್ಲ್ಯಾಕು, ರೆಡ್ಡು, ಗೋಲ್ಡು. ನಮ್ಮ RCBಗೂ ಒಂದು ಜರ್ಸಿ ನಂಬರ್ ಕೊಟ್ಬಿಡೋಣ. ಇಲ್ಲೊಂದು ಸಣ್ಣದಾಗಿ ಜರ್ಸಿ ಮಾಡಿಸ್ಬಿಟ್ಟು ಅವ್ನಿಗೊಂದು ಜರ್ಸಿ ಡಿಸೈನ್ ಕೊಡಿಸ್ಬಿಟ್ಟು ನಂಬರ್ ಹಾಕ್ಬಿಟ್ಟು ಅಮಾವಾಸ್ಯೆ ಅಂತ ಬರ್ಸ್ಬಿಡ್ತೀನಿ. ಇವನು ಎಕ್ಸ್ಟ್ರಾ ಪ್ಲೇಯರ್ RCBಗೆ ಅನ್ಕೊಬಿಡಿ. ಅಯ್ಯೋ ಕತೆ ಫುಲ್ ಎಕ್ಸೈಟ್ಮೆಂಟ್ ಅನ್ಕೊಳ್ಳಿ. ಫ್ಯಾನ್ಸಿಗೆ ಇನ್ನೇನು ಬೇಕು ಗುರು. ತಮ್ಮ ಹತ್ರ ಇರೋ ಗಾಡಿನ RCB ಟೀಮಲ್ಲಿ ರೆಡಿ ಮಾಡಿಸ್ಕೊಂಡು ನಾವು ಗಾಡಿ ಜೊತೆ ಹೋಗ್ಬೇಕಾದ್ರೆ ಜರ್ಸಿ ಹಾಕೊಂಡು ಮ್ಯಾಚ್ನ ಓಡಾಡ್ತಾ ಇದ್ರೆ ಅಂಕಲ್ ಮಕ್ಕಳು ಕಣ್ಣು ಕುಪ್ಪಬೇಕು. ಖಂಡಿತ ಇಲ್ಲ. ಜೈ RCB ಈ ರೀತಿ ಸಪೋರ್ಟ್ ಬರಬೇಕು. ಯಾರಾದರೂ RCB ಅಭಿಮಾನಿಗಳು ನಂತರ ಯಾರಾದರೂ ನೋಡ್ತಾ ಇದ್ರೆ ನೀವು ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ನನ್ನಿಂದ ಒಳ್ಳೆ ಕೆಲಸಕ್ಕೆ ಇನ್ಫ್ಲೂಯೆನ್ಸ್ ಆಗಿ. ಇದು ಇನ್ಫ್ಲೂಯೆನ್ಸರ್ ಮಾಡೋವಂಥ ಇನ್ಫ್ಲೂಯೆನ್ಸ್. ಈ ಥರ ಇನ್ಫ್ಲೂಯೆನ್ಸ್ ಆಗಿ ಈಗಲೂ ಹೇಳ್ತಾ ಇದ್ದೀನಿ, IPL RCB ಟೀಮಿಗೆ ನಾನು ಲಾಯಲ್ ಫ್ಯಾನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಬೆಟ್ಸ್ ಆಡಿ ಅದಾಡಿ ಇದಾಡಿ ಅಂತ ನಾನು ಏನು ಹೇಳಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ. ಸೊ ಬೆಟ್ಸ್ ಗಿಡ್ಸ್ ಆಡೋಕೆ ಹೋಗ್ಬೇಡಿ. ಜೆನ್ಯೂನ್ ಫ್ಯಾನ್ ಆಗಿದ್ದೀರಾ, ಜೆನ್ಯೂನ್ ಆಗಿ ಸಪೋರ್ಟ್ ಮಾಡಿ. ಓಕೆನಾ? ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಯಾರು ಫ್ಯಾನ್ಸ್ ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಅಂಕಲ್ ಮಕ್ಳು ಯಾರು ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಯಾವ ಅಂಕಲ್ನೂ ಬಿಡಲ್ಲ ಈ ಸತಿ. ಅಂಕಲ್ನ ಬಿಡೋದೆ ಸುಬ್ಬಿ. ಏನಂತೀರಾ? ನಮ್ಮ ಯಮಹಾ RX ಕ್ಲೀನಾಗಿ ರೆಡಿ ಮಾಡ್ಬಿಡ್ಬೇಕು. ಹಂಗೆ ಲಕ್ಕನ ಹೊಳಿಬೇಕು. ಅಮಾವಾಸ್ಯೆ ನೋಡ್ತಾ ಇದ್ರೆ ಹುಡುಗಿರೆಲ್ಲ ಅಮಾವಾಸ್ಯೆನೇ ಮದುವೆ ಆಗಬೇಕು ಅನ್ಬೇಕು. ಹಂಗೆ ರೆಡಿ ಮಾಡಿಸ್ಬಿಡ್ತೀನಿ. ಫುಲ್ ನಾಚಿಕತಾನ ಶಿಷ್ಯ. ಅಣ್ಣ ನಂಗೆ ಹೊಸ ಬಟ್ಟೆ ಹೋಲಿಸ್ತಾ ಇದೆಯಲ್ಲೋ, ನಾನು RCB ಟೀಮ್ನ ಫುಲ್ ಅಭಿಮಾನಿ ಕಣೋಣ ಅಂತ ಅವನ ಶಿಷ್ಯ ನೋಡಿ. ಹಿಂಗೆ ಅವನ ಶಿಷ್ಯ ಈ ರೀತಿ ಈ ಕಂಡೀಷನಲ್ಲಿ ಅವನೇ ಒರಿಜಿನಲ್ ಕಂಡೀಷನಲ್ಲಿ ಇದ್ದಾನೆ. ಅಮಾವಾಸ್ಯೆ ಈಗ ಅವನಿಗೆ ಟ್ಯಾಂಕು ಶೀಲ್ಡು ಬೇರೆದು ಬರುತ್ತೆ, ಅದಕ್ಕಿಂತ ಸಪ್ರೇಟ್ ಇದೆ. ಇದನ್ನು ಏನು ಮಾಡ್ಸೋಕ್ಕೋಗಲ್ಲ, ಯಾಕೆಂದರೆ ಒರಿಜಿನಾಲಿಟಿ ನಾನು ಮಾಡೋಕ್ಕೋಗಲ್ಲ. ಅದೇ ರೀತಿ ಬೇರೆ ಟ್ಯಾಂಕು ಶೀಲ್ಡಿಗೆ ಡಿಸೈನ್ ಬರುತ್ತೆ. ಹಾಗೆ ಏನು ಸೈಲೆನ್ಸರ್ ನೋಡ್ತಿದ್ದಾರೆ, ಈ ಸೈಲೆನ್ಸರ್ ಇರಲ್ಲ, ಇದನ್ನು ಕೂಡ ತೆಗ್ಸಾಕಿ ಇಟ್ಟಿರ್ತೀನಿ. ಏನು IPL ಮುಗಿದ್ಮೇಲೆ ಹಾಕ್ಸೋಣ, ತೊಂದರೆ ಇಲ್ಲ. ಇದಕ್ಕೂ ಕೂಡ ಮುಂದ್ಗಡೆ ಹೆಡ್ಡಿಂದನೇ ಫುಲ್ ಚೇಂಬರು ದೊಡ್ಡದಾಗಿ ಬರುತ್ತೆ ನೋಡಿ. ಓಪನ್ ಕೇಟ್ ಅಂತ ಏನೋ ಬರುತ್ತೆ, ಅದು ಗೊತ್ತಿಲ್ಲ ಕರೆಕ್ಟಾಗಿ ಹೆಸರುಗಳು. ಅಲ್ಲಿಗೆ ಅವ್ರ ಹತ್ರ ರೆಡಿ ಮಾಡಿಸೋರ ಜೊತೆ ಹೋದಾಗ, ರೆಡಿ ಮಾಡಿಸೋ ಅಂಗಡಿಗೆ ಹೋದಾಗ ಮೈಸೂರಲ್ಲಿ ಕ್ಲೀನಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿ ಮಾಡಿಕೊಡ್ತಾರೆ. ಫೋಟೋ ಎಲ್ಲ ತೋರಿಸ್ಬಿಡ್ತೀನಿ. ಆ ಸೈಲೆನ್ಸರ್ ಹೋಗುತ್ತೆ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಈ ಹೆಡ್ಡಿಗೆ ಡಿಸೈನ್ ಆಗಿರ್ಬೋದು, ಈ ಜಾಗ ಏನಿದೆ ಅಲ್ಲಿಗೆ ಡಿಸೈನು, ಸಣ್ಣ ಪುಟ್ಟ ಡೀಟೇಲಿಂಗ್ ಎಲ್ಲ ಮಾಡಿ ನಮ್ಮ RCB RX ಅಮಾವಾಸ್ಯೆ ಏನಿದೆ ಲೆಜೆಂಡ್ರಿ ಗಾಡಿನ ನಮ್ಮ ಫ್ಯಾನ್ ಗ್ರೂಪಿಗೆ ಸೇರಿಸ್ಬಿಡೋಣ ಬನ್ನಿ. ಇಂಥ ಲೆಜೆಂಡ್ಗಳೇ ನಮ್ಮ RCBಗೆ ಸಪೋರ್ಟ್ ಮಾಡ್ತಾ ಇರ್ಬೇಕಾರೆ ಈ ಸತಿ ಗೆಲ್ತಾ ಇರ್ತಾರೆ ಗುರು. ಜೈ RCB ಫ್ಯಾನ್ಸು ನೋಡ್ತಾ ಇದ್ದಾರೆ. ನಮ್ಮ RCB ಯಮಹಾ RX ನಮ್ಮ ಅಮಾವಾಸ್ಯೆಗೆ ಸಪೋರ್ಟ್ ಕೊಡಿ ಗುರು. ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಮಾಡಿದ ಪರ್ಪಸ್ ಇಷ್ಟೇ ಗುರು. ನಾನು RCB ಫ್ಯಾನು. ನಾನು ಈ ಸತಿ ಏನಾದರೂ ಮಾಡಿ ಎಕ್ಸ್ಟ್ರಾ ಪುಷ್ ಕೊಟ್ಟು, ಎಕ್ಸ್ಟ್ರಾ ಸಪೋರ್ಟ್ ಕೊಟ್ಟು ನಮ್ಮ RCB ಟೀಮ್ನ ಗೆಲ್ಲಿಸಲೇಬೇಕು ಅಂತ ನನ್ನದಾದ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಅಷ್ಟೇ ನಿಮ್ಮದಾದ ರೀತಿಯಲ್ಲಿ ಎಕ್ಸ್ಟ್ರಾ ಸಪೋರ್ಟ್ ಕೊಡಿ. ಈ ಸತಿ ಗೆಲ್ಲಿಸ್ಬಿಡೋಣ. ಏನಾದರೂ ಆಗಲಿ ಎಂಥದಾರಾಗಲಿ. ಜಾಸ್ತಿ ಅಕ್ಕಪಕ್ಕದ ಮನೆಯವರೆಲ್ಲ ಜಾಸ್ತಿ ತಿಕ್ಕಾರ್ಕೊಳ್ಳೋದು ಜಾಸ್ತಿ ಆಗ್ಬಿಟ್ಟೈತೆ. ಆ ತಿಕ್ಕಾರ್ಕೊಳ್ಳೋದನ್ನ ಫುಲ್ಲು ಸೀಲ್ ಮಾಡಿಬಿಡೋಣ. ಏನಂತೀರ? ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆಲ್ಲ ಏನು ಮಾಡಬೇಕು ಅಂತ ಗೊತ್ತಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮನ್ನೊಂದು 5 ಜನ RCB ಫ್ಯಾನ್ಸ್ಗೆ ಶೇರ್ ಮಾಡಿಬಿಡಿ ಗುರು. ಅಂತೂ ಇಂತೂ ನಮ್ಮ RCBಗೆ ಫುಲ್ ಸಪೋರ್ಟ್ ಕೊಡೋ ಟೈಮ್ ಬಂತು ಗುರು. ಮುಂದಿನ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಮತ್ತೆ ಭೇಟಿಯಾಗೋಣ.